ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿಶಾಂತ್ಲ. ನಾನು ನಿಮ್ಮ ಕವಿತಾ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಬದನೆಕಾಯಿ ಉದ್ಕ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನನಗೆ ಈ ಕಪ್ಪಿನ ಸೈಜಲ್ಲಿ ನಾನು 1 ಕಪ್ ಬೇಳೆ ತೊಗೊಂಡಿದ್ದೀನಿ. ಇದು ಏನಕ್ಕಪ್ಪ ಅಂದರೆ ಇದು ಬೇಯಿಸಿದ ಬರೋವಂಥ ನೀರಿಂದನೇ ನಾವು ಬದನೆಕಾಯಿ ಉದ್ಕನ ಮಾಡೋದು. ಆಮೇಲೆ ಜೊತೆಗೆ 2 ಮೀಡಿಯಮ್ ಸೈಜು ಬದನೆಕಾಯಿನ ತೊಗೊಂಡಿದ್ದೀನಿ. ಆಮೇಲೆ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇದಿಷ್ಟನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಫಸ್ಟು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೂ ಮುಂಚೆ ನನಗೆ ಮತ್ತು 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಗುರಾಳ್ ಪುಡಿ ಬೇಕು, 2 ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಬೇಕು. ಬೇಳೆನ ಬೇಯಿಸಿದಿರ್ತದಲ್ಲ ಬೇಳೆ, ಆ ಬೇಳೆಗೆ ನಾವು ಒಗ್ಗರಣೆ ಹಾಕ್ತೀವಿ. ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ ಇದಿಷ್ಟು ಬೇಕು. ಈಗ ಮಾಡೋದು ಹೇಗೆ ನೋಡೋಣ. ಫಸ್ಟು ಬದನೆಕಾಯಿಗೆ ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ಈ ರೀತಿ ಇದು ಬೇಯೋಕ್ಕಿಡಬೇಕು. ಜೊತೆಗೆ ನಾನು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಒಂದು ಅರ್ಧ ಪಾತ್ರೆಯಷ್ಟು ನೀರನ್ನ ತೊಗೊಂಡಿದ್ದೀನಿ. ಈಗ ಇವಿಷ್ಟನ್ನು ಬಿಸಿ ಮಾಡೋದಕ್ಕಿಡೋಣ. ಈಗ ನೀರಿನ ಬಿಸಿ ಆಗ್ತಾ ಇದೆ. ಹಾಗೆ ಬದನೆಕಾಯಿನೂ ಬೇಯಿಸ್ತಾ ಇದ್ವಲ್ಲ, ಇದನ್ನು ಈ ರೀತಿ ತಿರುಗಿಸಿ ನಾವು ನೀಟಾಗಿ ಬೇಯಿಸ್ಕೋಬೇಕು. ಎಲ್ಲ ಕಡೆಗೂ ಇದು ಬೇಯೋ ರೀತಿ ತಿರುಗಿಸಿ ಬೇಯಿಸ್ಕೋಬೇಕು. ಜೊತೆಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳೋಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಈಗ ಇದನ್ನು ಮೆಣಸಿನ್ಕಾಯಿನ ಹಾಕಿ ಒಂದು 2 to 3 ಡ್ರಾಪ್ಸ್ ಅಷ್ಟು ಆಯಿಲ್ನ ಹಾಕಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ. ನೋಡಿ, ಈ ರೀತಿ ಫ್ರೈ ಆದರೆ ಸಾಕು ನಮಗೆ. ಇದಾಗಿದೆ. ಇವಾಗ ಇದು ತಕ್ಕೊಳ್ಳೋಣ. ಜೊತೆಗೆ ಬದನೆಕಾಯಿ ಬೆಂದಿದ್ದೆನ ನೋಡ್ಕೋಬೇಕು. ಬದನೆಕಾಯಿ ಬೆಂದಿದ್ದನ್ನು ಈ ರೀತಿ ಪ್ರೆಸ್ ಮಾಡಿ ನೋಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಅದು ಒಳಗೋಯ್ತು ಅಂದರೆ ಬದನೆಕಾಯಿ ಬೆಂದಿದೆ ಅಂತ. ಇವಾಗ ಇವು ಬೆಂದಿದ್ದಾವೆ. ನಾವು ಇದನ್ನು ಆಫ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇದಾದ ನಂತರ ನಾವು ಇವಾಗ ಬೇಳೆ ಏನು ತೊಗೊಂಡಿದ್ವಲ್ಲ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಬರೋಣ. ಈಗ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈಗ ಈ ನೀರು ಕುದೀತಾ ಇದೆಯಲ್ಲ, ಈ ನೀರಿಗೆನೇ ಇದನ್ನು ಹಾಕಬೇಕು. ನೀಟಾಗೆಲ್ಲ ಹಾಕಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಬೇಕು. ಯಾಕಂದರೆ ನಮಗೆ ಕಾಳು ಉದ್ರಾಗಿ ಬೇಕಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡೋಣ. ಇದು ನೀಟಾಗಿ ಬೇಯಿಸ್ಕೊಳ್ಳೋಣ. ಜೊತೆಗೆ ಇವಾಗ ನಾವೇನು ಗ್ರೈಂಡ್ ಮಾಡ್ಕೋಬೇಕಿತ್ತಲ್ಲ ಅದಕ್ಕೆ ತೊಗೊಂಡಂಥ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಇವನ್ನೆಲ್ಲ ಹಾಕ್ಕೋಬೇಕು ಒಂದು ಮಿಕ್ಸಿ ಜಾರ್ಗೆ. ಜೊತೆಗೆ ನಾವು ತೊಗೊಂಡಂಥ ಖಾರ, ಫ್ರೈ ಏನು ಮಾಡ್ಕೊಂಡಿದ್ವಲ್ಲ ಚಿಲ್ಲಿ, ಅದನ್ನು ಕೂಡ ನಾವು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ಇವಾಗ ಈ ರೀತಿ ಆದಮೇಲೆ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಇದಾಗಿದೆ. ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೋಬೇಕು. ಇದನ್ನು ತೆಗೆದು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇವಾಗ ಈ ರೀತಿ ಎಲ್ಲ ತೆಗೆದಿಟ್ಕೊಂಡ್ಮೇಲೆ ನೋಡಿ, ಬೇಳೆ ಕುದೀತಾ ಇರುವಾಗ ಈ ರೀತಿ ಬರ್ತಾ ಇರುತ್ತೆ. ಇದನ್ನು ವೈಟ್ ನೊರೆ ಥರ ಇದನ್ನೆಲ್ಲ ತಕ್ಕೊತಾ ಇರಬೇಕು. ತೆಗೆದ ನಂತರ ಇದನ್ನು ಮತ್ತೆ ಬೇಯೋದಕ್ಕೆ ಬಿಡೋಣ. ಈಗ ಬದನೆಕಾಯಿ ತಣ್ಣಗಾಗಿದೆ. ಈಗ ಇದ್ರ ಮೇಲಿನ ಸಿಪ್ಪೆ ಎಲ್ಲ ತೆಕ್ಕೊಳ್ಳೋಣ. ಆ ಬ್ಲ್ಯಾಕ್ ಕಲರ್ದು ಏನಿರುತ್ತೋ ಅದಿಷ್ಟನ್ನು ಎಲ್ಲ ನೀಟಾಗಿ ತೆಕ್ಕೋಬೇಕು. ಇಲ್ಲ ನೀಟಾಗಿ ಬೆಂದಿದ್ರೆ ಅದು ಚೆನ್ನಾಗಿ ಬರುತ್ತೆ. ಅದನ್ನೆಲ್ಲ ತೆಗೆದು ಈ ರೀತಿ ನೋಡಿ, ಈ ರೀತಿ ತೆಗೆದು ಇಟ್ಕೋಬೇಕು ನಾವು ಸಪ್ರೇಟಾಗಿ. ಈಗ ಓಪನ್ ಮಾಡಿ ನೋಡೋಣ. ಚೆನ್ನಾಗಿದೆ, ಏನೂ ಆಗಿಲ್ಲ. ಸೊ ಇವಾಗ ಇದನ್ನೆಲ್ಲ ನಾನು ಮ್ಯಾಶ್ ಮಾಡ್ಕೊತೀನಿ. ಮ್ಯಾಶ್ ಮಾಡಿಕೊಂಡು ಕ್ಲೀನಾಗೆಲ್ಲ ಮ್ಯಾಶ್ ಮಾಡ್ಕೊಂಡ ನಂತರ ಇದಕ್ಕೆ ನಾನಿವಾಗ ಗುರಾಳ್ ಪುಡಿ ಮತ್ತು ಖಾರ ಏನು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊತೀನಿ. 1.5 ಟೇಬಲ್ ಸ್ಪೂನಷ್ಟು ಗುರಾಳ್ ಪುಡಿ ಮತ್ತು ಖಾರ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಖಾರನ ಇವಾಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದಿಷ್ಟು ಈ ರೀತಿ ಆದಮೇಲೆ ಇವಾಗ ನಾವು ಬೇಳೆ ಬೆಂದಿದ್ದೇನೋ ನೋಡೋಣ. ಬೇಳೆ ಬೆಂದಿದ್ದನ್ನೆಲ್ಲ ಈ ರೀತಿ ಸ್ವಲ್ಪ ಬೇಳೆ ತಕ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ನೋಡಿ, ಇಷ್ಟ ಆಗಿದ್ರೆ ಸಾಕು. ಇವಾಗ ನಾವು ಇದನ್ನು ಒಂದು ಪಾತ್ರೆಗೆ ಶೋಧಿಸ್ಕೊಳ್ಳೋಣ. ಈಗ ಒಂದು ಸ್ವಲ್ಪನೂ ನೀರಿರಬಾರ್ದು ಅದರಲ್ಲಿ ಬೇಳೆನಲ್ಲಿ. ಆ ರೀತಿ ಇವನ್ನೆಲ್ಲ ಶೋಧಿಸ್ಕೋಬೇಕು. ಶೋಧಿಸ್ಕೊಂಡ ನಂತರ ನಾವು ಕಾಳಿಗೆ ಒಗ್ಗರಣೆಗೆ ಇಡೋಣ. ಒಂದು ಪ್ಯಾನ್ಗೆ 2 to 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ನಾವೇನು ತೊಗೊಂಡಿದ್ವಲ್ಲ ಸಾಸಿವೆ, ಜೀರಿಗೆ ಅವನ್ನೆಲ್ಲ ಹಾಕ್ಕೊಂಡು ಸಿಡಿಸ್ಕೊಳ್ಳೋಣ. ಇವಾಗ ಜೀರಿಗೆ ಹಾಕಿ ಕರಿಬೇವು ಎಲ್ಲವನ್ನು ಹಾಕಿ ಸಿಡಿಸ್ಕೊಳ್ಳೋಣ. ಸ್ವಲ್ಪ ಅದು ಎಲ್ಲ ಆದಮೇಲೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಕೈ ಹಿಡ್ಕೋಬೇಕು. ನಾನು ಉಪ್ಪನ್ನ ಕಾಳು ಬೇಯಿಸುವಾಗ ನಾನು ಉಪ್ಪು ಹಾಕಿರಲಿಲ್ಲ.
ನಾವು ಉಪ್ಪು ಹಾಕಲ್ಲ. ಸೊ ನಿಮ್ಗೆ ಬೇಕಿದ್ರೆ ಅಲ್ಲೂ ಉಪ್ಪು ಹಾಕ್ಕೋಬೋದು, ಇಲ್ಲ ಇಲ್ಲೂ ನೋಡಿಕೊಂಡು ಇಲ್ಲೇ ಒಂದೇ ಸರಿಗೂ ಉಪ್ಪು ಹಾಕ್ಕೋಬೋದು. ಉಪ್ಪು ಹಾಕ್ಕೊಂಡು ಈ ರೀತಿ ನೀಟಾಗಿ ಬೇಯಿಸ್ಕೋಬೇಕು. ಈಗ ಇದು ಬೆಂದಿದೆ. ಈಗ ನಾವು ಬೇಯಿಸಿದಂಥ ಕಾಳನ್ನ ಇದಕ್ಕೆ ಹಾಕಿ ಎಲ್ಲ ಕಾಳನ್ನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಕೈ ಹಿಡ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಇವಾಗ ಟೇಸ್ಟ್ ನೋಡಿ, ನಿಮಗೆ ಉಪ್ಪು ಏನಾರು ಬೇಕಿದ್ದರೆ ಇವಾಗ ಹಾಕ್ಕೋಬೋದು. ಇವಾಗ ಇದಾಗಿದೆ, ಇದನ್ನ ತೆಗೆದಿಟ್ಕೊಳ್ಳೋಣ. ಈಗ ನಾವೇನದು ಬದನೆಕಾಯಿನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಾವೇನು ತೊಗೊಂಡಂಥ ಹುಣಸೆ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ನೀಟಾಗಿ ಇದು ಮಿಕ್ಸ್ ಆದಮೇಲೆ ನಾವು ಶೋಧಿಸಂಥ ನೀರೇನಿತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನಿಮಗೆಷ್ಟು ನೀರಂಗೆ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕು, ಇಲ್ಲ ಸ್ವಲ್ಪ ಗಟ್ಟಿ ಇರಲಿ ಅಂದರೆ ಸ್ವಲ್ಪ ನೀರು ಕಡಿಮೆ ನೋಡಿಕೊಂಡು ಹಾಕ್ಕೊಳ್ಳಿ. ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಾಗಿದೆ. ಇವಾಗ ನೀವು ಉಪ್ಪು ಹುಳಿ ಖಾರ ಆಗಿದೆ ಏನು ಅಂತ ನೋಡ್ಕೊಳ್ಳಿ. ಇವಾಗ ಟೇಸ್ಟ್ ನೋಡಿ, ಬೇಕಿದ್ದರೆ ಇವಾಗ ಹಾಕ್ಕೋಬೋದು. ಇವಾಗ ಇದು ನನಗೆ ಕರೆಕ್ಟಾಗಿದೆ, ಸಾಕು. ನಾನು ಇವಾಗ ಇದು ರೆಡಿಯಾಗಿದೆ. ನಾನು ಇದನ್ನು ಜೋಳದ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಮುದ್ದೆ ಬೇಕೋ, ಜೋಳದ ಮುದ್ದೆ ಅಥವಾ ರಾಗಿ ಮುದ್ದೆ, ಯಾವ ಮುದ್ದೆ ಜೊತೆಗೆ ಬೇಕಾದ್ರೂ ನೀವು ಇದನ್ನು ಸರ್ವ್ ಮಾಡ್ಕೋಬೋದು. ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.